ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೀತಾ ಇದೆ. ಈ ಪರಿಶೋಧನೆ ಮಾಡಕ್ಕೆ ಬಂದಿರೋ ಅಧಿಕಾರಿಗಳು ಮತ್ತು ತಂಡದವರು ಪಿ ಡಿ ಒಗಳ ಹತ್ರ ಹಣ ತಗೊಂಡು ಅಲ್ಲಿ ಡಾಕ್ಯುಮೆಂಟ್ಸ್ನ ತಿರ್ಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಸಿಕ್ಕಾಪಟ್ಟೆ ಕೇಳಿಬರ್ತಾ ಇದೆ. ಇದಕ್ಕೆ ನಿಮ್ಮ ಸೋಷಲ್ ಆಡಿಟ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಇದ್ದಂಗೆ ಅದು. ಏನಂತಂದರೆ ನಮ್ಮ ನರೇಗಾ ವರ್ಕ್ಸ್ ನಡೆಯುವಾಗ ಇಂಡಿಪೆಂಡೆಂಟಾಗಿ ಚೆಕ್ ಮಾಡೋಕ್ಕೆ ಸೋಷಲ್ ಆಡಿಟ್ ಒಂದು ವಿಂಗ್ ಇದೆ. ಆ ಸೋಷಲ್ ಆಡಿಟಿಗೆ ಒಬ್ಬ ಡೈರೆಕ್ಟರ್ ಅವರಿದ್ದಾರೆ. ಆ ಥರ ಏನಾದರೂ ಅಲಿಗೇಷನ್ಸ್ ಇದ್ದಲ್ಲಿ ಅವರಿಗೆ ನಾವು ಅವ್ರ ಗಮನಕ್ಕೆ ತರ್ತೀವಿ. ಆಮೇಲೆ ಇಂಡಿಪೆಂಡೆಂಟ್ ಟು ಚೆಕ್ ಅಂದು ಇದು ನಮ್ಮ ನರೇಗಾ ಮೇಲೆ ಚೆಕ್ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ವಿಂಗ್ ಅಂತ ಇರುತ್ತೆ ಅದು. ಓಕೆ, ಇವಾಗ ನರೇಗಾದೂ ತುಂಬ ಬಿಲ್ಗಳು ಪೆಂಡಿಂಗ್ ಇದೆ. ಸಾಕಷ್ಟು ಜನಕ್ಕೆ ಕೆಲಸ ಮಾಡಿದವ್ರಿಗೆ ಹಣ ಅವ್ರ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂತ ಆರೋಪಗಳೂ ಇದೆ ಸರ್. ಓಕೆ, ಈಗ ಆ್ಯಕ್ಚುಲಿ ತಾವು ಹೇಳೋದು ಸ್ವಲ್ಪದ ಮಟ್ಟಿಗೆ ಸರಿ ಇದೆ. ಸ್ವಲ್ಪ ಪೆಂಡಿಂಗ್ಸ್ ಇತ್ತು. ನಿನ್ನೆ ನಮಗೆ ಕಮಿಷನರ್ ಅವ್ರು ಹೇಳಿದ್ದಾರೆ ಈ ವಾರದಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತೆ. ಅದು ಎಲ್ಲವೂ ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬಿಡುಗಡೆಯಾಗಿ ಬರುತ್ತೆ ಒಂದು ವಾರದಲ್ಲಿ. ಆಮೇಲೆ ಇವಾಗ ನಮ್ಮ ರಾಮದುರ್ಗ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಸರ್. ಇದು ನದಿ ದಡದಲ್ಲಿದೆ ಅಂದ್ರೂ ಪ್ರತಿ ವರ್ಷ ಬೇಸಿಗೆನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಮುಂದಿನ ದಿನಮಾನಗಳಲ್ಲಿ ಅಂದರೆ ಇವಾಗ ಇನ್ನೂ ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಈ ಒಂದು ಅಂತರ್ಜಲ ಮಟ್ಟ ಕುಸಿಯೋದು, ಆಮೇಲೆ ಈಗ ನೀರಿನದ ವ್ಯವಸ್ಥೆ ಬಗ್ಗೆ ಪಿ ಡಿ ಒಗಳಿಗೆ ಏನಾದರೂ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾವು ಇನ್ಸ್ಟ್ರಕ್ಷನ್ಸು ತಮಗೆಲ್ಲ ಗೊತ್ತಿದೆ. ರಾಮದುರ್ಗ ತಾಲೂಕು ಕೂಡ ಬರ ಪೀಡಿತದಿಂದ ಬರ ಅಂತ ಘೋಷಣೆ ಆಗಿದ್ದು ಒಂದು ತಾಲೂಕು ಆಗಿದೆ. ಇಲ್ಲಿ ನಾವು ಡಿ ಸಿ ಕೂಡ ನಾವು ಭಾಳಷ್ಟು ಸಾರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ. ಯಾವುದೇ ಸಮಸ್ಯೆ ಇದ್ದಲ್ಲಿ ತಹಸೀಲ್ದಾರ್ ಅವರು, ಇ ಒ ಅವರು, RWS ಅವರು ಜಾಯಿಂಟಾಗಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು. ಟ್ಯಾಂಕರ್ ಮುಖಾಂತರ ಇಮಿಡಿಯೇಟಾಗಿ ವಿತಿನ್ 24 hours ಕೊಡಬೇಕಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಸರ್, ನಮ್ಮ ರಾಮದುರ್ಗ ತಾಲೂಕಿನ ಗ್ರಾಮೀಣ ಜನರು ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ. ಈ ನರೇಗಾದಲ್ಲಿ ಬರೀ 100 ದಿನಕ್ಕೆ ಮಾತ್ರ ಒಬ್ಬ ಮನುಷ್ಯನಿಗೆ 100 ದಿನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ. ಬಟ್ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಜನಗಳ ಅಭಿಪ್ರಾಯ ಇದೆ. ಯಾಕಂದರೆ ಇಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಜನ ಮಹಾರಾಷ್ಟ್ರ, ಗೋವಾಗಿಂತ ಜಾಸ್ತಿ ಗುಳೆ ಹೋಗ್ತಾ ಇದ್ದಾರೆ. ಈಗ 100 ಡೇಸಲ್ಲಿ ನಮಗೆ ಜಸ್ಟ್ ಒಂದು 15% ಆಫ್ ದ ಲೇಬರ್ ಕಾರ್ಡ್ಸಲ್ಲಿ 15% ಜನ ಮಾತ್ರ 100 ಡೇಸಿಗೆ ರೀಚ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ನಮಗೆ. ನಾವು ನಮ್ಮ ಡೇಟಾ ಪ್ರಕಾರ ಹೇಳಿದಲ್ಲಿ 150 ಡೇಸ್ ಏನಿದೆ ಅದು ನಮಗೆ ಪಾಲಿಸಿ ಮ್ಯಾಟರ್. ಅದ್ರ ಬಗ್ಗೆ ಪಾಲಿಸಿ ಡಿಸಿಷನ್ಸು ಸ್ಟೇಟಲ್ಲಿ ಹೇಳ್ತಾರೆ. ಇವಾಗ ನಮ್ಗೆ 100 ಡೇಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮೊನ್ನೆ ಕೂಡ ಒಂದು ಯಾವುದೋ ನ್ಯೂಸ್ ಬಂದಿತ್ತು, ಭಾಳ ಜನ ಗೂಳೆ ಹೋಗ್ತಾ ಇದ್ದಾರೆ ಅಂತ. ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಆ ಗ್ರಾಮದಲ್ಲಿ ಹೋಗಿ ಎಲ್ಲರಿಗೆ ಮನವಿ ಮಾಡಿದ್ದಾರೆ. ನಮಗೆ ರೇಟ್ಸಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆ ಹೇಳ್ತಾರೆ. 310 rupees ನರೇಗಾದಲ್ಲಿ 310 ರೂಪಾಯಿ ಕೊಡ್ತೀರಾ, ನಮಗೆ ಬೇರೆ ಕಡೆ ಹೋಗಿದ್ದಲ್ಲಿ 600 ರೂಪಾಯಿ ಕೊಡ್ತಾರಂತ ಇದೆ. ಆದರೂ ಕೂಡ ನಾವು ಅವರಿಗೆ ಬೆನಿಫಿಟ್ಸು ಮತ್ತು ಡಿಸಡ್ವಾಂಟೇಜಸ್ ಎಲ್ಲ ಹೇಳ್ತಾ ಇದ್ದೀವಿ. ನೀವು ಅಲ್ಲಿ ಹೋಗಿದ್ದಲ್ಲಿ ನಿಮಗೆ ರೆಂಟಿಗೆ, ಊಟ ಮಾಡಲಿಕ್ಕೆ ಬೇರೆ ಬೇರೆ ಕಾಸ್ಟ್ ಎಲ್ಲ ಬರುತ್ತೆ. ನೀವು ಇಲ್ಲೇ ಇದ್ದಲ್ಲಿ ನಿಮಗೆ 300 ರೂಪಾಯಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಕೂಡ ಕನ್ವಿನ್ಸ್ ಮಾಡಿ ಅವ್ರಿಗೆ ಕಳಿಸ್ತೀವಿ. ಧನ್ಯವಾದ ಸರ್. ಲಾಸ್ಟ್ ಬಟ್ ಲೀಸ್ಟ್ ಕ್ವಶನ್ ಒಂದೇ ಏನಂದರೆ, ನಮ್ಮ ರಾಮದುರ್ಗ ತಾಲೂಕಿನ ಆಡಳಿತ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಜನರಿಗೆ ತಕ್ಷಣಕ್ಕೆ ಸ್ಪಂದಿಸ್ತಾ ಇಲ್ಲ. ತಮ್ಮ ಕೆಲಸಗಳಲ್ಲಿ ತುಂಬ ವಿಳಂಬ ಆಗ್ತಾ ಇದೆ. ಇವನ್ನ ತಲಾಟಿಗಳಾಗಿರ್ಬೋದು, ಪಿ ಡಿ ಒಗಳಾಗಿರ್ಬೋದು, ಇನ್ನೂ 10 ಹಲವು ಅಧಿಕಾರಿಗಳು ಸಮಸ್ಯೆಗಳಿಗೆ ಅತಿ ಬೇಗನೆ ಸ್ಪಂದಿಸ್ತಾ ಇಲ್ಲ. ಕೆಲಸದಲ್ಲಿ ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ನಾನು ಕೂಡ ನಾನು ಜಾಯ್ನ್ ಆಗಿ 1 month ಆಗಿದೆ. ಸುಮಾರು 6 ತಾಲೂಕು ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ. ನಮ್ಮದೇನಂತಂದರೆ ನಾವು ತಾಲೂಕದಲ್ಲಿ ವಿಸಿಟ್ ಮಾಡಿದಲ್ಲಿ ನಮ್ಮ ಏನೇನು ಸಮಸ್ಯೆಗಳು ಏನೇನಿದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಥರ ಸಮಸ್ಯೆ ಇದ್ದಲ್ಲಿ ನಾವು ಕಟ್ಟುನಿಟ್ಟಿನ ಅವರಿಗೆ ನಿರ್ದೇಶನ ನೀಡ್ತೀವಿ. ಯಾವುದೇ ಜನರ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಸ್ಪಂದಿಸಬೇಕಂತ ನಾವು ಹೇಳ್ತೀವಿ. ರೈಟ್, ಥ್ಯಾಂಕ್ ಯು. ಇಲ್ಲ, ಇದು ಪ್ಲ್ಯಾನ್ಡ್ ಇತ್ತು. ನಾನು ಹೇಳಿದ್ದೆ ಸವದತ್ತಿ ರಾಮದುರ್ಗ ಅಂತ ನಾವು ಹೇಳಿದ್ದೆ. ನನ್ನೊಂದು ಶೆಡ್ಯೂಲ್ ಬರುತ್ತೆ, ಆ ಶೆಡ್ಯೂಲ್ ತಕ್ಕಂಗೆ ಬಂದಿದ್ದೀನಿ. ಬಟ್ ಸರ್ಪ್ರೈಸಾಗಿ ಕೂಡ ಬರ್ತೇನೆ. ಥ್ಯಾಂಕ್ ಯು.